ನಮ್ಮ ರಾಜ್ಯದಲ್ಲಿ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗಗಳು ನಡೆದು ಈಗ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ ವರ್ಗದ ಕೊನೆಯ ಜಿಲ್ಲೆಯ ಪ್ರಶಿಕ್ಷಣ ವರ್ಗ ಯೋಜನೆ ಪ್ರಕಾರನೇ ಆಗಿದ್ದರೆ ಭಾಳ ಹಿಂದೆನೇ ಮುಗಿಬೇಕಾಗಿತ್ತು. ಏರ್ಪೋರ್ಟು ಇಲ್ಲೇ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳೆಲ್ಲ ನಿಮ್ಮ ಮೇಲೆ ಬೀಳೋದ್ರಿಂದ ಸ್ವಾಭಾವಿಕವಾಗಿ ತಡವಾಗಿದೆ. ನಮ್ಮ ರಾಜ್ಯದ ಜಿಲ್ಲಾ ಮಟ್ಟದ ಕಡೆಯ ಅಭ್ಯಾಸ ವರ್ಗ ಇದು. ಅಭ್ಯಾಸ ವರ್ಗ ಯಾಕೆ? ಮೀನಿಗೆ ಯಾರು ಈಜೊಡೆಯೋದು ಹೇಳ್ಕೊಡ್ತಾರಾ? ಹಾಗೇನೆ ರಾಜಕಾರಣಿಗಳಿಗೂ ಎಲ್ಲ ಅಭ್ಯಾಸಗಳ ಶುರುವಾದ ಮೇಲೆ ನಾವು ರಾಜಕಾರಣಕ್ಕೆ ಬರೋದು, ಮತ್ತೆ ಯಾಕೆ ಅಭ್ಯಾಸ ವರ್ಗ ಅಂತ ಅನಿಸುತ್ತೆ. ನಾವೆಲ್ಲ ವಿಭಿನ್ನ ಪರಿಸರದಿಂದ ಬಂದಿದ್ದೇವೆ. ಎಲ್ಲರೂ ಒಂದೇ ಊರಿಂದ ಬಂದಿದ್ದೀವ ಅಂದರೆ ಒಂದೇ ಊರಿಂದ ಬಂದಿಲ್ಲ. ಏನು ಪುಷ್ಪಕ್ಕ ಎಲ್ಲ ಒಂದೇ ಊರಿಂದ ಬಂದಿದ್ದೀವ? ಇಲ್ಲ. ವಿಭಿನ್ನ ಪರಿಸರ, ವಿಭಿನ್ನ ಪ್ರದೇಶ, ವಿಭಿನ್ನವಾಗಿರ್ತಕ್ಕಂಥ ಅಭಿರುಚಿಗಳು ನಮ್ಮ ಬೇರೆ ಬೇರೆ ಇದೆ. ನಮ್ಮದೆಲ್ಲರದ್ದು ಒಂದೇ ಅಭಿರುಚಿಯೂ ಅಲ್ಲ, ಅದು ಬೇರೆ ಬೇರೆ ರೀತಿಯ ಅಭಿರುಚಿಯನ್ನು ಹೊಂದಿರತಕ್ಕಂಥವ್ರು. ಆದರೂ ಒಂದಾಗಿ ಒಂದು ಧ್ಯೇಯದ ಉದ್ದೇಶಕ್ಕೆ ಕೆಲಸ ಮಾಡಬೇಕು. ಆ ಧ್ಯೇಯ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನಾವು ಯಾವ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಯಾವುದೇ ಒಂದು ಪ್ರಾಡಕ್ಟು ಮಾಡಬೇಕು ಅಂದರೆ ಒಂದು ಪ್ರೋಸೆಸ್ ಅಂತಿರುತ್ತೆ. ರಾ ಮೆಟೀರಿಯಲ್ನ ಮೊದಲೇನು ಮಾಡ್ತಾರೆ? ವಾಶ್ ಮಾಡ್ತಾರೆ, ಆಮೇಲೆ ಕಟ್ ಮಾಡ್ತಾರೆ, ಆಮೇಲೆ ಲಿಕ್ವಿಡ್ ಮಾಡೋಯೋ, ಆಮೇಲೆ ಮೌಲ್ಡ್ ಮಾಡಿ ಕೊನೆಗೆ ಅದಕ್ಕೆ ಸೀಲಾಗಿ ಅದಕ್ಕೊಂದು ಬೆಲೆ ಕಟ್ಟಿ ಹೊರಗಡೆ ಮಾರುಕಟ್ಟೆಗೆ ಬಿಡ್ತಾರೆ. ನಮ್ಮನ್ನೇನಿಲ್ಲಿ ಮಾರುಕಟ್ಟೆಗೆ ಬಿಡಲ್ಲ, ಆದರೆ ಜನಸಾಮಾನ್ಯರ ನಡುವೆ ಕೆಲಸ ಮಾಡೋಕ್ಕೆ ಬಿಡ್ತಾರೆ. ಆಮೇಲೆ ಕಾರ್ಯಕರ್ತ ಅಂದರೆ ಯಾರು, ನಮ್ಮ ಕಾರ್ಯಪದ್ಧತಿ ಏನು, ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಂಭ, ಅದರ ವಿಕಾಸ, ಅದನ್ನು ತಿಳ್ಕೊಳ್ಳೋದಕ್ಕೆ, ಹಾಗೆಯೇ ನಾವೆಲ್ಲ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗಗಳಿಂದ, ಅಂದರೆ ಆರ್ಥಿಕ ಹಿನ್ನೆಲೆಯಿಂದ ಬಂದಿರ್ತೀವಿ. ಶ್ರೀಮಂತರು ಇದ್ದೀವಿ, ಬಡವರು ಇದ್ದೀವಿ. ನಮ್ಮ ಪಾರ್ಟಿ ಯಾವುದರ ಆಧಾರದಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಪ್ರಶಿಕ್ಷಣ ವರ್ಗ ಸಹಕಾರಿಯಾಗುತ್ತೆ. ನಮ್ಮೆಲ್ಲರಿಗೂ ಜಾತಿ ಇದೆ, ನಮ್ಮ ಪಾರ್ಟಿಗೆ ಜಾತಿ ಇಲ್ಲ. ನಮ್ಮ ಪಾರ್ಟಿಗಿರೋದು ಅದು ಸಿದ್ಧಾಂತ. ಸಿದ್ಧಾಂತ ಏನು ಅಂದರೆ ಹಿಂದುತ್ವವೇ ನಮ್ಮ ಸಿದ್ಧಾಂತ, ನೇಷನ್ ಫಸ್ಟ್ ಅನ್ನೋದೇ ನಮ್ಮ ಸಿದ್ಧಾಂತ, ಅಂತ್ಯೋದಯವೇ ನಮ್ಮ ಸಿದ್ಧಾಂತ. ಅಂದರೆ ಕಟ್ಟ ಕಡೆಯ ಮನುಷ್ಯನಿಗೆ ನೆರವಾಗಬೇಕು ಅನ್ನೋದೇ ನಮ್ಮ ಸಿದ್ಧಾಂತ. ಹಣವಂತರು ನಮ್ಮ ಪಾರ್ಟಿಲಿದ್ದಾರೆ, ಅದು ಹಣವಂತರದ್ದೇ ಪಾರ್ಟಿ ಅಲ್ಲ, ದುಡ್ಡಿದ್ದವ್ರದ್ದೇ ಪಾರ್ಟಿ ಅಲ್ಲ. ಈ ದುಡ್ಡಿದ್ದವ್ರದ್ದೇ ಪಾರ್ಟಿ ಆಗೋದಾಗಿದ್ದರೆ ಶ್ರೀಮಂತರುಗಳೇ ಮಾಲೀಕರಾಗಿರ್ತಿದ್ರು, ಹಾಗೇನಿಲ್ಲ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಶಿಕ್ಷಣ ವರ್ಗ. ಈ ಪ್ರಶಿಕ್ಷಣ ವರ್ಗದಲ್ಲಿ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು. ಏನು ನಿರ್ಮಾಣ ಆಗಬೇಕು? ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು. ನಾಯಕತ್ವದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯ ಅಂಶಗಳನ್ನು ನಾವಿಲ್ಲಿ ಪಡ್ಕೊಳ್ಬೇಕು. ನಾಯಕತ್ವದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರೇರಣೆಯ ಅಂಶಗಳು, ಇನ್ಸ್ಪಿರೇಷನ್, ಅದನ್ನು ನಾವು ಪಡ್ಕೊಳ್ಬೇಕು. ನಾಯಕತ್ವ ಹೇಗೆ ಬೆಳವಣಿಗೆ ಆಗುತ್ತೆ ಅಂದರೆ, ಅದಕ್ಕೆ ನಾನು ಭಾಳ ಸರಿ ಹೇಳಿದ್ದೀನಿ, ನಾಯಕತ್ವ ಬೆಳವಣಿಗೆಗೆ ಅಡ್ಡದಾರಿ ಇಲ್ಲ, ಅಲ್ಲಿರೋದು ನೇರ ದಾರಿ ಮಾತ್ರ. ಮತ್ತು ಎರಡೇ ದಾರಿ ಇರೋದು, ಮೂರನೇ ದಾರಿ ಇಲ್ಲ.
ಜನಪರ ಸೇವೆ ಮತ್ತು ಜನಪರ ಹೋರಾಟ. ಜನಪರ ಸೇವೆ ಮತ್ತು ಜನಪರ ಹೋರಾಟವನ್ನು ಬಿಟ್ಟು ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಮೂರನೇ ದಾರಿ ಇಲ್ಲ. ಜನಪರ ಸೇವೆಯ ಮೂಲಕ ಮತ್ತು ಜನಪರ ಹೋರಾಟದ ಮೂಲಕ ಜನನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು. ಮತ್ತು ಅದಕ್ಕೆ ಸೈದ್ಧಾಂತಿಕ ಬದ್ಧತೆಯನ್ನು ಜೋಡಿಸ್ಕೋಬೇಕು. ಯಾಕೆ ಸೈದ್ಧಾಂತಿಕ ಬದ್ಧತೆ ಅಂದರೆ, ಶಕ್ತಿ ಇಲ್ಲದ ಭಕ್ತಿ ಅದು ನಿರುಪಯೋಗಿಯಾಗತ್ತಂತೆ. ಶಕ್ತಿ ಇಲ್ಲದ ಭಕ್ತಿ ಏನಾಗುತ್ತೆ? ನಿರುಪಯೋಗಿಯಾಗತ್ತೆ. ಭಕ್ತಿ ಇಲ್ಲದ ಶಕ್ತಿ ಅದು ಅಪಾಯಕಾರಿಯಾಗತ್ತಂತೆ. ನಮಗೆ ಭಾಳ ಭಕ್ತಿ ಇದೆ. BJP ಅಂದರೆ ಜೀವ ಕೊಡ್ತೀವಿ. ಏನು ದೇಶು ನಾಗರಾಜ್ ಅವರೇ? ಜೀವ ಕೊಡ್ತೀವಿ. ಆದರೆ ಮನೆಯಲ್ಲಿ ನಮ್ಮ ಹೆಂಡರು ನಮ್ಮ ಮಾತು ಕೇಳಕ್ಕಲ್ಲ. BJPಗೆ ಓಟ್ ಹಾಕು ಅಂತ ಹೇಳಿದ್ರೆ ನಿಂದ್ಯಾವ ಸೀಮೆ ಪಾರ್ಟಿ ಅಂತ ಹೆಂಡ್ತಿನೇ ಹೇಳಂಗಾಗ್ಬಿಟ್ರೆ, ನಿಮ್ದ್ಯಾವ ಸೀಮೆ ಪಾರ್ಟಿ ಅಂತ ಮಕ್ಕಳೇ ಕೇಳೋಂಗಾಗ್ಬಿಟ್ರೆ, ಅದು ಭಕ್ತಿ ಇದೆ, ಶಕ್ತಿ ಇಲ್ಲ. ಶಕ್ತಿ ಇಲ್ಲದ ಭಕ್ತಿ ಅದು ನಿರುಪಯೋಗಿ. ಭಕ್ತಿ ಇಲ್ಲದ ಶಕ್ತಿ ಅದು ಅಪಾಯಕಾರಿ. ಭಾಳ ಕೆಪಾಸಿಟಿ ಇದೆ, ಏನು ಬೇಕಾದ್ರೂ ಮಾಡ್ತಾರೆ ವೆಂಕಟಮುನಿಯಪ್ಪನವರೇ. ಭಯಂಕರ ಕೆಪಾಸಿಟಿ ಇದೆ, ಆದರೆ ಭಕ್ತಿಯೇ ಇಲ್ಲ. ಅದು ಅಪಾಯಕಾರಿ. ನಮಗೆ ಭಕ್ತಿ ಇಲ್ಲದ ಶಕ್ತಿಯ ಆರಾಧನೆ ಮಾಡಲಿಕ್ಕೆ ನಾವಿಲ್ಲಿ ಇಲ್ಲ. ಭಕ್ತಿ ಇರುವ ಶಕ್ತಿಯನ್ನು ಆರಾಧಿಸಬೇಕು. ಶಕ್ತಿ ಇಲ್ಲದ ಭಕ್ತಿ ಅದು ಉಪಯೋಗಕ್ಕೆ ಬರಲ್ಲ. ನಮಗೆ ಶಕ್ತಿಯೂ ಬೇಕು, ಭಕ್ತಿಯೂ ಇರಬೇಕು. ಹಾಗೆ ಭಕ್ತಿ ಅಂದರೆ ಯಾವುದು? ಪಕ್ಷ ಅನ್ನೋದು ಅದು ಅಲ್ಟಿಮೇಟ್. ಕಬಡ್ಡಿ ಕೋರ್ಟ್ ಒಳಗೆ ಆಟ ಆಡೋದಕ್ಕೆ ಅವಕಾಶ ಇದೆ. ಕೋರ್ಟ್ ಹೊರಗೆ ಕಾಲಿಟ್ರೆ ಏನು ಮಾಡ್ತಾರೆ? ಅವನ್ನ ಔಟ್ ಅಂತ ಪರಿಗಣಿಸ್ತಾರೆ. ಹಾಗೆ ನಮಗೂ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಏನು ಅಂತ ಹೇಳಿದ್ರೆ, ಪಾರ್ಟಿ ಅನ್ನೋದು ನಮ್ಮ ಚೌಕಟ್ಟು. ಆಟ ಆಡೋಕ್ಕೆ ಅವಕಾಶ ಇದೆ. ನಾವು ಕಬಡ್ಡಿ ಆಡ್ಬೋದು, ಹೋಗಿ ಹೊಡ್ಕೊಂಡು ಬರ್ಬೋದು ಎದುರುಗಡೆ ಕೋರ್ಟಲ್ಲಿ. ಆದರೆ ಗೆರೆ ದಾಟೋಂಗಿಲ್ಲ. ಆ ಗೆರೆ ಒಳಗೆ ಆಡಬೇಕು. ನಮಗೆ ಯಾವುದು ಗೆರೆ ಅಂತ ಹೇಳಿದ್ರೆ, ನಮ್ಮ ಪಕ್ಷ ಅನ್ನುವಂಥ ಸಿದ್ಧಾಂತ ಅಂತಕ್ಕಂಥ ಗೆರೆಯನ್ನು ದಾಟದೆ ನಾವು ಆಟ ಆಡಬೇಕು. ಅದಕ್ಕೋಸ್ಕರ ಭಕ್ತಿ ಇಲ್ಲದ ಶಕ್ತಿ ಏನದು? ನಿರುಪಯೋಗಿ. ಶಕ್ತಿ ಇಲ್ಲದ ಭಕ್ತಿ ಅಪಾಯಕಾರಿ. ಉಲ್ಟಾ ತಿಳ್ಕೊಂಬೇಡಿ, ಬೇಕಾದ್ರೆ ಬರ್ಕೊಳ್ಳಿ. ಶಕ್ತಿ ಇಲ್ಲದ ಭಕ್ತಿ ನಿರುಪಯೋಗಿ, ಭಕ್ತಿ ಇಲ್ಲದ ಶಕ್ತಿ ಅಪಾಯಕಾರಿ. ನಮಗೆ ಶಕ್ತಿ ಆರಾಧನೆ ಮಾಡಬೇಕು, ಭಕ್ತಿ ಇರಬೇಕು. ಯಾವ ರೀತಿಯ ಭಕ್ತಿ ಅಂದರೆ ದೇಶಭಕ್ತಿ ಅನ್ನೋದು ಅದು ಅಲ್ಟಿಮೇಟು. ಅದಕ್ಕೆ ನಾವು ಹೇಳೋದು ಭಾರತ್ ಮಾತಾ ಕಿ ಜೈ. ಅದರ ನಂತರ BJP ಜಿಂದಾಬಾದ್. ಏನು ಹೇಳ್ತೀವಿ? BJP ಜಿಂದಾಬಾದ್. ಆಮೇಲೆ MP ಸುಧಾಕರ್ ಅವರಿಗೆ ಜಯವಾಗಲಿ, ಮುನಿರಾಜುಗೌಡರಿಗೆ, ರಾಮಕೃಷ್ಣಪ್ಪನವರಿಗೆ, ಇದೆಲ್ಲ ಆಮೇಲೆ. ಆದರೆ ಮೊದಲು ಬರಬೇಕಾಗಿರೋದು ಭಾರತ್ ಮಾತಾ ಕಿ ಜೈ, ಆಮೇಲೆ BJP ಜಿಂದಾಬಾದ್. ಇದು ನಮಗೆ ಶಕ್ತಿ ಜೊತೆಗೆ ಭಕ್ತಿ ಆರಾಧನೆ ಆಗಬೇಕು. ಇವೆಲ್ಲದರ ಉಪಯೋಗ ರಾಷ್ಟ್ರ ನಿರ್ಮಾಣಕ್ಕಾಗಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಸಾಧನವಾಗಿ ಪರಿಗಣಿಸಿರೋ ಪಾರ್ಟಿ. ನಮಗದು ಅಂತಿಮ ಗುರಿಯಲ್ಲ. ಅದು ನಮಗೆ ಕೇವಲ ಒಂದು ಸಾಧನ ಮಾತ್ರ. ನಮ್ಮ ಅಂತಿಮ ಗುರಿ ಯಾವುದು ಅಂತ ಹೇಳಿದ್ರೆ, ತಾಯಿ ಭಾರತಿ ವಿಶ್ವಗುರುವಾಗಬೇಕು. ರಾಷ್ಟ್ರ ನಿರ್ಮಾಣ ನಮ್ಮ ಅಂತಿಮ ಗುರಿ. ನೀವು ಗಮನಿಸಿರ್ಬೋದು, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ನಲ್ಲ, ನಂದೆಲ್ಲ ಮುಗೀತು ಅಂತ ಏನಾದ್ರು ಯೋಚನೆ ಮಾಡಿದಾರಾ? ದೇಶಕ್ಕಾಗಿ ವಾರದಲ್ಲಿ 7 ದಿನ
ವರ್ಷದ 365 ದಿನ ಕಳೆದ 4400ಕ್ಕೂ ಹೆಚ್ಚು ದಿನಗಳಿಂದ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ PDO, DC, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, MLA ಎಲ್ಲ ರಜೆ ತಗೊಂಡ್ರದ್ದು ನಾವು ನೋಡಿದ್ದೇವೆ. ಆದರೆ ನಮ್ಮ ಚೀಫ್ ಮಿನಿಸ್ಟ್ರು ರಜೆ ತಗೊಂಡ್ರದ್ದು ನಾವು ನೋಡಿದ್ದೇವೆ. ನಮ್ಮ ಪ್ರೈಮ್ ಮಿನಿಸ್ಟ್ರು ರಜೆ ತಗೊಂಡ್ರದ್ದು ನೋಡಿದ್ದೀವ? ಒಂದಿನೂ ನಮ್ಮ ಪ್ರೈಮ್ ಮಿನಿಸ್ಟ್ರು ರಜೆ ತಗೊಂಡಿಲ್ಲ. ರಜೆ ತಗೊಳ್ಳೋದಲ್ಲೇ ಕೆಲಸ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತು, ಅಧಿಕಾರ ಅಂತಿಮ ಗುರಿ ಅಲ್ಲ, ಅಧಿಕಾರ ಸಾಧನ ಮಾತ್ರ. ಅಂತಿಮ ಗುರಿ ಏನು ಅಂತ ಹೇಳಿದ್ರೆ ರಾಷ್ಟ್ರ ನಿರ್ಮಾಣ. ರಾಷ್ಟ್ರವನ್ನು ಸರ್ವಶಕ್ತವನ್ನಾಗಿ ಮಾಡೋದಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ 2 ಭಾಗವನ್ನು ಮಾಡ್ಕೊಂಡಿದ್ದೇವೆ. ಒಂದು ವ್ಯವಸ್ಥಾ ಪರಿವರ್ತನೆ, ಇನ್ನೊಂದು ಸಮಾಜ ಪರಿವರ್ತನೆ. ವ್ಯವಸ್ಥಾ ಪರಿವರ್ತನೆ ಕಾನೂನಿನ ಮೂಲಕ ಮಾಡೋದು. ಈ GST ತಂದ್ವಿ, ವ್ಯವಸ್ಥಾ ಪರಿವರ್ತನೆ. NEP ತಂದ್ವಿ, ವ್ಯವಸ್ಥಾ ಪರಿವರ್ತನೆ. ಆರ್ಟಿಕಲ್ 370 ರದ್ದುಪಡಿಸ್ತು, ವ್ಯವಸ್ಥಾ ಪರಿವರ್ತನೆ. ಕೇವಲ ವ್ಯವಸ್ಥಾ ಪರಿವರ್ತನೆ ಒಂದೇ ಸಾಕಾಗಲ್ಲ, ಸಮಾಜ ಪರಿವರ್ತನೆಯೂ ಆಗಬೇಕು. ಆ ಸಮಾಜ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಯಾವ ಸಿದ್ಧಾಂತ ಅದನ್ನು ಉಸಿರಾಗಿಸ್ಕೊಂಡು ನಾವು ರಾಜಕಾರಣ ಮಾಡ್ತಿದ್ದೀವೋ ಆ ಸಿದ್ಧಾಂತದ ರೀತಿಯಲ್ಲಿ ನಾವು ಬದುಕಬೇಕು. ಆ ಬದುಕಿದಾಗ ಮಾತ್ರ ಕುಟುಂಬ ಮತ್ತು ಸಮಾಜದ ಮೇಲೆ ಅದರ ಪರಿಣಾಮ ಬೀರುತ್ತೆ. ಆಗ ಸಮಾಜ ಪರಿವರ್ತನೆ ಆಗುತ್ತೆ. ಜಾತಿ ನಮ್ಮ ಸಿದ್ಧಾಂತ ಅಲ್ಲ, ಆದರೆ ನಾವು ಅಸ್ಪೃಶ್ಯತೆ ಆಚರಣೆ ಮಾಡ್ತೀವಿ ಅಂದರೆ ಅದು ನಮ್ಮ ಒಳಗಡೆ ಇನ್ನೂ ಧಾರಣೆ ಆಗಿಲ್ಲ. ಅಸ್ಪೃಶ್ಯತೆಗೆ ಸಹಕಾರಿಯಾಗಿದ್ದೀವಿ ಅಂತ ಹೇಳಿದ್ರೆ ಸಿದ್ಧಾಂತದ ರೀತಿಯಲ್ಲಿ ನಾವು ಬದುಕ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವ್ಯವಸ್ಥಾ ಪರಿವರ್ತನೆ ಮತ್ತು ಸಮಾಜ ಪರಿವರ್ತನೆ ಎರಡೂ ಆಗಬೇಕಾಗಿದೆ. ಇನ್ನು ಪ್ರಸ್ತುತ ರಾಜಕಾರಣದ ಅವಲೋಕನ ಮಾಡೋದಾದರೆ ನಾವು ಆಂತರಿಕವಾಗಿ ನಮ್ಮ ಸಂಘಟನೆಯ ಸ್ಥಿತಿ, ರಾಮಕೃಷ್ಣಪ್ಪನವರೇ, ಇವೆಲ್ಲ ಅಭ್ಯಾಸ ವರ್ಗದ ಒಂದು ಭಾಗ. ಹಿರಿಯಕ್ಕನ ಚಾಳಿ ಅಂತಕ್ಕೆ ಒಂದು ಗಾದೆ ಮಾತಿದೆ. ನಾವೇನು ಮಾಡ್ತೀವೋ ಅದನ್ನು ಉಳಿದವರು ಅನುಕರಿಸ್ತಾರೆ. ನಾವು ಇದನ್ನು ಲಘುವಾಗಿ ತಗೊಂಡ್ರೆ ಅಭ್ಯಾಸ ವರ್ಗನ, ಉಳಿದವರು ಇನ್ನೂ ನಡೆದು ಹೋಗುತ್ತೆ ಅಂಥೇಳಿ ಒಂದು ಗಾದೆ ಮಾತಿದೆಯಲ್ಲ, ಮೇಷ್ಟ್ರು ನಿಂತ್ಕೊಂಡದೇನೋ ಮಾಡಿದ್ರೆ ಮಕ್ಕಳು ಓಡಾಡ್ಕೊಂಡು ಮಾಡ್ತಾರೆ ಅಂಥೇಳಿ, ಹಂಗೆ ಆಗಿಬಿಡುತ್ತೆ. ಹಂಗಾಗಿ ನಾವು ಈ ಒಂದು ಅಭ್ಯಾಸ ವರ್ಗದಲ್ಲಾದರೂ ಕರೆಕ್ಟಾಗಿದ್ದರೆ ಅದರ ಪ್ರಭಾವ ಹೊರಗಡೆನೂ ಸ್ವಲ್ಪನಾದ್ರೂ ಪ್ರಭಾವ ಬೀರುತ್ತೆ. ಇಲ್ಲದೇ ಇದ್ದರೆ ಇಲ್ಲೇ ಅದು ಪ್ರಭಾವ ಬೀರದೇ ಇದ್ದರೆ ಹೊರಗಡೆನೂ ಪ್ರಭಾವ ಬೀರಲ್ಲ. ನಮ್ಮ ಸಂಘಟನಾತ್ಮಕ ಪರಿಸ್ಥಿತಿ ಅವಲೋಕನ ಮಾಡ್ಕೊಳ್ಬೇಕು. ನಮ್ಮ ಸಂಘಟನೆ ಸ್ಥಿತಿ ಏನಿದೆ? ನಮ್ಮದು ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗಿದೆಯಾ ಸಂಘಟನೆ? ಸರ್ವಶಕ್ತ ಸಂಘಟನೆ ಆಗಿದೆಯಾ? ಅಜಯ್ಯಾಂಚಂ ವಿಶ್ವಶ್ಯಂ ದೇಹೀಶ ಶಕ್ತಿಂ ಅಂದರೆ ಜಗತ್ತಿನ ಎಲ್ಲ ಶಕ್ತಿಗಳು ಎದುರಾಗಿ ನಿಂತರೂ ಅವ್ರು ನಮ್ಮನ್ನು ಎದುರಿಸೋಕ್ಕಾಗದಿರುವಷ್ಟು ಮಟ್ಟಿಗೆ ನಾವು ಸರ್ವಶಕ್ತ ಆಗಿದ್ದೇವಾ? ಸಂಘಟನಾತ್ಮಕ ಸ್ಥಿತಿಗತಿಯ ಅವಲೋಕನ ಮಾಡಿಕೊಳ್ಬೇಕು. ಅದರ ವಿವರಕ್ಕೆ ನಾನು ಹೋಗಲ್ಲ. ಇನ್ನೊಂದು ಪ್ರಚಲಿತ ರಾಜಕೀಯ ಪರಿಸ್ಥಿತಿಯ ವಿಶ್ಲೇಷಣೆ ಮಾಡಬೇಕು. ಇವತ್ತೇನಿದೆ ರಾಜಕೀಯ ಪರಿಸ್ಥಿತಿ? ಕರ್ನಾಟಕದಲ್ಲಿ ಏನಿದೆ, ಜಿಲ್ಲೆಯಲ್ಲಿ ಏನಿದೆ, ನಾವು ಎಲ್ಲಿದ್ದೇವೆ, ಎಲ್ಲಿಗೆ ತಲುಪಬೇಕು ಅಂದರೆ ನಾವೇನು ಮಾಡಬೇಕು? ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರೆ ಹೇಳಿಕೆ ಮತ್ತು ನಡವಳಿಕೆಗೆ ಅಗಾಧವಾದ ಅಂತರ ಇರೋದನ್ನು ನಾವು ನೋಡ್ತೀವಿ. 40% ಕಮಿಷನ್ ಅಂತ BJP ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಕಾಂಗ್ರೆಸ್ ಬಂದ ಮೇಲೆ ಅದನ್ನ 60%ಗೆ ಏರಿಸಿದ್ರು. ನಾನು ಕೋಲಾರದಲ್ಲಿ ಮಾತಾಡ್ತಾ ಸುಧಾಕರ್ ಅವರೇ ಒಂದು ಮಾತು ಹೇಳಿದ್ದೆ, ತೋಳ ಅನ್ನ ಕುರಿ ಕಾಯಕ್ಕೆ ಬಿಟ್ಟಂಗಾಗಿದೆ ಕರ್ನಾಟಕ ಸ್ಥಿತಿ ಅಂತ ಹೇಳಿ. ತೋಳ ದಿನ ಮುತ್ಕೊಂಡು ಹೇಳದಂತೆ ಕುರಿ ಮುಂದೆ ಯಾರೂ ಹೆದರಬೇಡಿ ನಾನಿದ್ದೀನಿ ಅಂತ. ನೀವೇನು ಹೆದರಬೇಡಿ, ನಿರ್ಭಯವಾಗಿರಿ, ನಾನಿದ್ದೀನಿ ಅಂತ ಹೇಳದಂತೆ. ಕರ್ನಾಟಕದ ಅದೇ ಪರಿಸ್ಥಿತಿ ಇದೆ. ತೋಳನನ್ನು ಕುರಿ ಕಾಯೋಕ್ಕೆ ಬಿಟ್ಟರೆ ಕುರಿ ಸುರಕ್ಷಿತವಾಗಿರುತ್ತೆ ಅಂಥೇಳಿ ಯಾರಾದರೂ ಭಾವಿಸಿದರೆ ಕುರಿ ಮುಂದೆ ಉಳಿಯೋಕ್ಕೆ ಸಾಧ್ಯನಾ? ನಮ್ಮ ರಾಜ್ಯದ ಸ್ಥಿತಿಯು ಹಾಗೇ ಇದೆ. ಅತ್ಯಂತ ಭ್ರಷ್ಟರ ಕೈಗೆ ರಾಜಕೀಯ ಅಧಿಕಾರವನ್ನು ಕೊಟ್ಟಿದ್ದೇವೆ.
ಅವ್ರು ಹೇಳ್ತಾ ಇದ್ದಾರೆ ಈಗ ಯಾರು ₹1 ಮುಟ್ಟಕ್ಕೆ ಹೋಗ್ಬಾರ್ದು. ಅವ್ರು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ. ಈಗ ರಾಜ್ಯದ ಸ್ಥಿತಿಯೂ ಕೂಡ ಅದೇ ರೀತಿ ಪರಿಸ್ಥಿತಿ ಆಗಿದೆ. ಇನ್ನು ಹಗರಣಗಳೇ ಸುದ್ದಿಯಾಗಿದ್ದಾವೆ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ಅಬ್ಕಾರಿ ಹಗರಣ, ಸುರಂಗ ರಸ್ತೆ ಹಗರಣ, ಎಂಥದ್ದು ಟೆನಲ್ ರೋಡ್ ಸ್ಕ್ಯಾಮ್, ಅದಾದಮೇಲೆ ಗಾರ್ಬೇಜ್ ಸ್ಕ್ಯಾಮ್, 38,000 ಕೋಟಿ ರೂಪಾಯಿ ಗಾರ್ಬೇಜ್. ಯಾವುದೋ ಒಂದು ಬ್ಲ್ಯಾಕ್ ಲಿಸ್ಟಲ್ಲಿ ಇರೋ ಕಂಪ್ನಿಗೆ ಕಾಂಟ್ರಾಕ್ಟ್ರು, ಆ ಕಂಪ್ನಿ ಬ್ಲ್ಯಾಕ್ ಲಿಸ್ಟಲ್ಲಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಇದು ಕೊಡಕ್ಕೆ ಬರಲ್ಲ ಅಂತ ಬರೆದ ಮೇಲೆ ಅಪ್ರೂವಲ್ ಆಗುತ್ತೆ. ಈಗ ಖರ್ಚಾಗ್ತಿದ್ದು 4,800 ಕೋಟಿ, ಖರ್ಚು ಮಾಡೋಕ್ಕೆ ಹೊರಟಿರೋದು 38,000 ಕೋಟಿ. ಇನ್ನು ಗೃಹಲಕ್ಷ್ಮಿ ಹಗರಣ, ಹೈದರಾಲಿ ಲೆಕ್ಕ ಗೊತ್ತಾ ನಿಮಗೆ? ಜನವರಿ ತಿಂಗಳು ಸಂಬಳನ ಜನವರಿ 4ನೇ ತಾರೀಕು ಒಳಗೆ ಕೊಡೋದ್ರ ಬದಲಿಗೆ ಜನವರಿ 15ನೇ ತಾರೀಕು ಕೊಟ್ಬಿಡೋದು. ಫೆಬ್ರವರಿ ತಿಂಗಳು ಸಂಬಳನ ಫೆಬ್ರವರಿ 25ನೇ ತಾರೀಕಿಗೆ ಕೊಡೋದು. ಮಾರ್ಚ್ ತಿಂಗಳ ಸಂಬಳನ ಏಪ್ರಿಲ್ 4ನೇ ತಾರೀಕಿಗೆ ಕೊಟ್ಬಿಡೋದು. ಹಿಂಗೆ ಮಾಡಿ 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 ವರ್ಷದ ಕೊನೆಗೆ 2 ತಿಂಗಳು 3 ತಿಂಗಳು ಸಂಬಳನೇ ನಾಪತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಅದೇ ಆಗ್ತಿರೋದು. ಅಂದರೆ ಯಾವಾಗಲೂ ಎಲೆಕ್ಷನ್ ಬಂದಾಗ ಒಂದ್ಸರಿ ದುಡ್ಡು ಹಾಕೋದು, 4 ತಿಂಗಳು ಬಾಕಿ ಬದಲಿಗೆ 2 ತಿಂಗಳು ದುಡ್ಡು ಹಾಕ್ಬಿಡೋದು. ಈಗ ಅಷ್ಟು ಮಾತ್ರ ಅಲ್ಲ, 19,000 ಜನರ ಬ್ಯಾಂಕ್ ಅಕೌಂಟ್ ನಂಬರ್ ಒಂದೇ ಅಂತೆ. 19,000 ಜನರ ದುಡ್ಡು ಒಂದೇ ಖಾತೆಗೆ ಹೋಗಿದೆ. ಅದೊಂದು ಕೋಆಪರೇಟಿವ್ ಬ್ಯಾಂಕ್ ಖಾತೆ. ಈ ಥರ 240 ಕೋಟಿ ರೂಪಾಯಿನಷ್ಟು ಈಗ CAG ಪತ್ತೆ ಹಚ್ಚಿದೆ. ಇದು ರಾಜಕೀಯ ಆರೋಪ ಅಲ್ಲ, CAG ಪತ್ತೆ ಹಚ್ಚಿರೋದು. CAG ಎಲ್ಲರ ಅಕೌಂಟು ನೋಡಿದಾರ ಅಂದರೆ ಎಲ್ಲರೂ ಅಕೌಂಟು ನೋಡಿಲ್ಲ. ಅವ್ರು ಶಾಂಪಲ್ ಚೆಕ್ ಮಾಡಬೇಕಾದ್ರೆ 19,000 ಜನರ ದುಡ್ಡು ಒಬ್ರದ್ದೇ ಖಾತೆಗೆ ಹೋಗಿದೆಯಂತೆ. ಸತ್ತವ್ರ ಖಾತೆಗೂ ದುಡ್ಡು ಹೋಗಿದೆಯಂತೆ. ಬದುಕಿದ್ದವರಿಗೆ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ, ಸತ್ತವ್ರ ಖಾತೆಗೆ ಹಣ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. 23 ಲಕ್ಷ ಜನರ ಪಿಂಚಣಿ ಯೋಜನೆ ಬೇರೆ ಬೇರೆ ಕಾರಣಕ್ಕೆ ರದ್ದುಪಡಿಸಿದ್ದಾರೆ. 23 ಲಕ್ಷ ಜನರದು ಅವರು ಹಿಡಿ ಶಾಪ ಆಗ್ತಾ ಇದ್ದಾರೆ. ವಿಧವಾ ವೇತನ ಇಲ್ಲ, ವೃದ್ಧಾಪ್ಯ ವೇತನವಿಲ್ಲ, ಅಂಗವಿಕಲ ವೇತನ ಇಲ್ಲ, ಇವರು ಬೇರೆ ಬೇರೆ ವೇತನಗಳೇ ಇಲ್ಲ. ಇವೇ ವೇತನಗಳೇ ನಾಪತ್ತೆಯಾಗಿದೆ. ಹಾಡಾಗಲೇ ಅತ್ಯಾಚಾರ, ದರೋಡೆ, ಲವ್ ಜಿಹಾದು. ಬಹುಶಃ ಇಲ್ಲೇ ನಿನ್ನೆ ಒಂದು ಪ್ರಕರಣ ಆಗಿದೆ. ನಿಮ್ಮ ನಂದಿ ಹಿಲ್ಸ್ ಪಕ್ಕದ ರೆಸಾರ್ಟ್ನಲ್ಲೇ ಲವ್ ಜಿಹಾದಿಗೆ ಅವಳ ಹೆಣ್ಣುಮಗಳು ಬಲಿಯಾಗಿದ್ದಾಳೆ. ಇನ್ನು ರೈತರ ಆತ್ಮಹತ್ಯೆಯಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ. ನಿಮ್ಮೆಲ್ರಿಗೂ ಮರವು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೆನಪಿನ ಶಕ್ತಿ ನಿಮಗೆ ಜಾಸ್ತಿ ಇದ್ದರೆ 2014 ಲೋಕಸಭಾ ಚುನಾವಣೆಗೆ ಮುಂಚೆ ಬಹುಶಃ ಚಿಕ್ಕಬಳ್ಳಾಪುರದಲ್ಲೇ ವೀರಪ್ಪ ಮೊಯ್ಲಿ ಅವ್ರನ್ನ ಕರ್ಕೊಂಡು ಬಂದು ಒಂದು ಭೂಮಿ ಪೂಜೆ ಮಾಡಿದ್ರು ಅಲ್ವಾ, ಎತ್ತಿನೊಳೆ ಯೋಜನೆಗೆ. ಅಲ್ಲಿ ಅವ್ರು ಕೊಟ್ಟ ಹೇಳಿಕೆ ಸಿದ್ದರಾಮಯ್ಯನವರು, ಇನ್ನು 2 ವರ್ಷದೊಳಗೆ ನೀರು ನಿಮ್ಮ ಊರಿಗೆ ಬರುತ್ತೆ, ಎಲ್ಲ ಕೆರೆ ತುಂಬಿಸ್ತೀವಿ ಅಂತ. ತುಂಬ್ತಾ ನೀರು? ಅಂದರೆ ಎತ್ತಿನೊಳೆ ನೀರು ಬಂತ? ಎತ್ತಿನೊಳೆ ಯೋಜನೆ ಹೆಸರಿನಲ್ಲಿ ದುಡ್ಡು ಎತ್ಕೊಂಡಿದ್ದಷ್ಟೇ ಬಂದಿದ್ದು. ಎತ್ತಿನೊಳೆ ನೀರು ತುಮಕೂರಿಗೂ ಬರಲಿಲ್ಲ, ದುರ್ಗಕ್ಕೂ ಬರಲಿಲ್ಲ, ರಾಮನಗರಕ್ಕೂ ಬರಲಿಲ್ಲ, ಚಿಕ್ಕಬಳ್ಳಾಪುರಕ್ಕೂ ಬರಲಿಲ್ಲ, ಕೋಲಾರಕ್ಕೂ ಬರಲಿಲ್ಲ, ಬೆಂಗಳೂರು ಗ್ರಾಮಾಂತರಕ್ಕೂ ಬರಲಿಲ್ಲ.
ಎತ್ತಿನೊಳೆ ಹೆಸರಿನಲ್ಲಿ ಎತ್ಕೊಂಡಿದ್ದಂದೇ ಲಾಭ. ಇದು ಪರಿಸ್ಥಿತಿ. ಇನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಹೋಲಿಕೆ ಮಾಡಬೇಕಾದ ಅವಶ್ಯಕತೆ ಇದೆ. ಕಾಂಗ್ರೆಸ್ನ ಮಾಲೀಕತ್ವ ಒಂದು ಕುಟುಂಬದ ಕೈಲಿದೆ, ಬಿ ಜೆ ಪಿಯ ಮಾಲೀಕತ್ವ ಕಾರ್ಯಕರ್ತರ ಕೈಲಿದೆ. ಬಿ ಜೆ ಪಿಯ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ ನಮ್ಮ ಮಾಲೀಕರು. ಮತ್ತು ಚೇಲ ಕಾರ್ಯಕರ್ತ ಆಗಲ್ಲ. ಚೇಲ ಅವನು ಬೆಳಗ್ಗೆ ಎದ್ದು MLA MP ಗಳಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಕೊಂಡು, ಅಣ್ಣ ನಿಂದು ಡ್ರೆಸ್ ಚೆನ್ನಾಗಿದೆ ಅನ್ನೋದ್ರಿಂದ ಹಿಡಿದು ನಿನ್ನ ಭಾಷಣ ಚೆನ್ನಾಗಿದೆ ಅಂತ ಅವ್ರ ಎದುರುಗಡೆ ಹೇಳ್ತಾನೆ. ಜನರ ನಡುವೆ ಏನಾದ್ರು ಹೇಳಿದ್ರೆ ಒಪಿನಿಯನ್ ಆರು ಕ್ರಿಯೇಟ್ ಆಗುತ್ತೆ. ಅವನು ಬಂದು ಹೇಳೋದು ಯಾರಿಗೆ ಅಂದರೆ ನಮ್ಮ ಹತ್ರ ಬಂದು ಹೇಳೋದು, ಅಣ್ಣ ನೀನು ಸರಿಯಾಗಿ ಉತ್ತರ ಕೊಟ್ಟೆ ಕಣಣ್ಣ ಅಂತ ನನಗೆ ಹೇಳೋದು. ಇದು ಚೇಲಾಗಳು ಮಾಡೋ ಕೆಲಸ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಿದ್ದೆ. ಚೇಲಾಗಳು ಹೆಂಗೆ ಅಂದರೆ, ದನಗೆ ತುಡುಕು ದನ ಇದ್ದರೆ ಬೇಲಿ ಆರಬಾರ್ದು ಅಂತ ಕುತ್ತಿಗೆಗೊಂದು ಮರದ್ದು ತೊಂಡಿ ಅಂತ ಹಾಕ್ತಾರೆ. ಈ ಕಡೆಗೆ ಏನು ಕರಿತೀರಿ? ತೊಂಡಿ ಅಂತಲೇ ಏನಂತೀರಿ? ಮರದ ತುಂಡು, ಅದಕ್ಕೆ ತೊಂಡಿ ಅಂತ ಹಾಕ್ತಾರೆ. ಯಾಕೆ ಅಂದರೆ ಅದು ಬೇಲಿ ಆರಬಾರ್ದು ಅಂತ. ಒಬ್ಬ ಚೇಲ ಇದ್ದರೆ ಒಂದು ತೊಂಡಿ ಹಾಕ್ಯಂಡಂಗೆ, 2 ಜನ ಇದ್ದರೆ 2 ಸುತ್ತ ಅವರೇ ಆದರೆ ಮುಗೀತು ಕತೆ. ಕಾರ್ಯಕರ್ತ ಏನು ಅಂದರೆ ಅವನು ಜನರ ನಡುವೆ ಕೆಲಸ ಮಾಡ್ತಾನೆ. ಹಾಗಂತ ಬರೋದೇ ಇಲ್ವಾ ಅಂದರೆ ಅದು ಒಂದೇ ಅವನ ಕೆಲಸ ಅಲ್ಲ. ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದೇ ಅವನ ಕೆಲಸ ಅಲ್ಲ. ಯಾವಾಗಲೂ ಕೆಲಸ ಇದ್ದಾಗ ಬರ್ತಾನೆ, ಮಾತಾಡಿಸ್ತಾನೆ, ಮತ್ತು ಅವನ ಪಾಡಿಗೆ ಅವನ ಜನರ ನಡುವೆ ಹೋಗಿ ಕೆಲಸ ಮಾಡ್ತಾನೆ. ಇದು ಕಾರ್ಯಕರ್ತ ಮಾಡಬೇಕಾಗಿರೋ ಕೆಲಸ. ಕಾರ್ಯಕರ್ತರು ನಮ್ಮ ಮಾಲೀಕರು. 2047ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಪ್ರಧಾನಮಂತ್ರಿಗಳು ಇದನ್ನು ಅಮೃತ ಕಾಲ ಅಂತ ಕರೆದರು. ಈ 100 ವರ್ಷದಲ್ಲಿ ಭಾರತ ಎಲ್ಲಿರಬೇಕು? ಭಾರತ ವಿಶ್ವಗುರು ಆಗಬೇಕು. ಯಾಕೆ ವಿಶ್ವಗುರು ಆಗಬೇಕು ಅಂತ ಹೇಳಿದ್ರೆ, ಕೇವಲ ಆರ್ಥಿಕ ಬೆಳವಣಿಗೆಗಾಗಿ ಮಾತ್ರ ಅಲ್ಲ. ನಾವು 11ನೇ ಆರ್ಥಿಕ ಶಕ್ತಿಯಾಗಿದ್ವಿ, ಈಗ 4ನೇ ಆರ್ಥಿಕ ಶಕ್ತಿಯಾಗಿದ್ದೀವಿ. ಮುಂದೆ ನಾವು ನಂಬರ್ 1 ಎಕನಾಮಿಕ್ ಪವರ್ ಆಗಬೇಕು, ಅಮೇರಿಕ ಚೀನಾವನ್ನು ಹಿಂದಿಕ್ಕಿ ಅನ್ನೋದಷ್ಟೇ ನಮ್ಮ ಆಸೆ ಅಲ್ಲ. ನಮ್ಮ ಆಸೆ ಇರೋದು ನಾಗರಿಕತೆಯ ಪುನರುತ್ಥಾನ ಆಗಬೇಕು. ಹಿಂದೂ ನಾಗರಿಕತೆಯ ಪುನರುತ್ಥಾನ ಆಗಬೇಕು. ಹಿಂದೂ ನಾಗರಿಕತೆ ಅಂತಂದರೆ ಜಾತಿ ಅಲ್ಲ, ಅಸ್ಪೃಶ್ಯತೆಗೆ ಜಾಗ ಅಲ್ಲಿಲ್ಲ, ಅದು ವಿಕೃತಿ. ನಾಗರಿಕ ಸಂಸ್ಕೃತಿಯ ನಡುವೆ ತಲೆದೋರಿದಂಥ ವಿಕೃತಿ ಅದು ಜಾತೀಯತೆ ಮತ್ತು ಅಸ್ಪೃಶ್ಯತೆ. ನಾಗರಿಕ ಸಂಸ್ಕೃತಿ ಏನಿತ್ತು ಅಂತ ಹೇಳಿದ್ರೆ, ಅದು ಹೇಳ್ತು ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಬರೀ ಮನುಷ್ಯರು ಮಾತ್ರ ಅಲ್ಲ, ಲೋಕವೇ ಸುಖವಾಗಿರಲಿ ಅಂತ ಹೇಳಿದ್ದು. ವಸುದೈವ ಕುಟುಂಬಕಂ, ವಿಶ್ವವನ್ ಕುಟುಂಬ ಅಂತ ಹೇಳಿದ್ದು. ಅದರ ಪುನರುತ್ಥಾನ ಆಗಬೇಕು. ವರ್ಣಾಶ್ರಮ ಇತ್ತು, ವರ್ಣಾಶ್ರಮದ ನಡುವೆ ಎಲಿವೇಟರ್ ಮೆಟ್ಟಲ್ಗಳಿತ್ತು. ಜನ್ಮತೆ ಜಾಯತೆ ಶೂದ್ರಂ ಬುದ್ಧಿಶಕ್ತಿ ಪರಾಕ್ರಮ. ಜನ್ಮದಿಂದ ಎಲ್ಲರೂ ಶೂದ್ರರು. ಬುದ್ಧಿ ಶಕ್ತಿ ಪರಾಕ್ರಮದಿಂದ ವಿವಿಧ ವರ್ಣಗಳನ್ನು ಪಡೆಯೋದಕ್ಕೆ ಅವಕಾಶ ಇತ್ತು. ಅದು ಅವಾಗ ಒಂದು ಕಾಲದಲ್ಲಿ ಗುಣದ ಆಧಾರಿತವಾಗಿದ್ದು ವರ್ಣಾಶ್ರಮ, ಜಾತಿ ಆಧಾರಿತ ಆಗಿರಲಿಲ್ಲ. ಅದಕ್ಕಾಗಿಯೇ ಬೇಡ ಕಾಲದಲ್ಲಿ ಹುಟ್ಟಿದವನು ವಾಲ್ಮೀಕಿ ರಾಮಾಯಣ ಬರೆಯೋದ ಋಷಿಯಾದ. ಬೆಸ್ತ ಕುಲದಲ್ಲಿ ಹುಟ್ಟಿದಂಥ ವ್ಯಾಸ ವೇದಗಳಿಗೆ ಭಾಷ್ಯವನ್ನು ಬರೆದ. ದೂರ್ವಾಸ, ಕಬ್ಬಿಗ, ವಸಿಷ್ಠ ಇವರೆಲ್ಲರೂ ಜಾತಿಯಿಂದ ಬ್ರಾಹ್ಮಣರಾಗಿರಲಿಲ್ಲ, ಗುಣದಿಂದ ಬ್ರಾಹ್ಮಣರಾಗಿದ್ದರು. ಆ ರೀತಿ ಗುಣವನ್ನು ಆಧರಿಸಿರ್ತಕ್ಕಂಥ ಸಮಾಜ ವ್ಯವಸ್ಥೆಯನ್ನು ಜಗತ್ತಿಗೆ ಕೊಟ್ಟಿದ್ದು ಭಾರತ. ಆ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನ ಆಗಬೇಕು. ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಬರೀ ರಾಜಕೀಯ ಅಧಿಕಾರದ ಬದಲಾವಣೆ ಕೆಲಸ ಮಾಡ್ತಿದ್ದೀವಿ ಅಂತ ಭಾವಿಸಬೇಡಿ, ಅಥವಾ ಭಾರತವನ್ನು ಒಂದು ಆರ್ಥಿಕ ಶಕ್ತಿಯನ್ನಾಗಿ ಮಾಡೋದಕ್ಕೆ ಮಾತ್ರ ಕೆಲಸ ಮಾಡ್ತಿದ್ದೀವಿ ಅಂತ ಭಾವಿಸಬೇಡಿ. ನಮ್ಮ ಉದ್ದೇಶ ಜಗತ್ತಿಗೆ ವಿಶ್ವದ ಕಲ್ಯಾಣ ಆಗುವಂಥ ಭಾರತೀಯತೆಯನ್ನು
ವೈಶ್ವಿಕ ದೃಷ್ಟಿಯಿಂದ ಬೆಳೆಸಬೇಕು ಅಂದರೆ ಶಕ್ತಿಶಾಲಿಯಾಗಿ ಭಾರತ ಎದ್ದು ನಿಲ್ಲಬೇಕು. ದುರ್ಬಲರ ಮಾತನ್ನು ಜಗತ್ತು ಕೇಳೋದಿಲ್ಲ. ಜಗತ್ತು ಗೌರವಿಸೋದು ಶಕ್ತಿವಂತರ ಮಾತನ್ನು ಮಾತ್ರ. ಅದಕ್ಕೆ ಭಾರತ ಶಕ್ತಿಶಾಲಿ ಭಾರತ ಆಗಬೇಕು, ಅಮೇರಿಕಾದ ಮಾದರಿಯಲ್ಲ. ಅದು ಭಾರತೀಯ ಮಾದರಿಯಲ್ಲಿ ಶಕ್ತಿಶಾಲಿ ಭಾರತ ಆಗಬೇಕು. ಅದಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲೋದಕ್ಕೆ ಭಾರತ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು. ಬಡವರ ಕಲ್ಯಾಣದ ಮೂಲಕ ವಿಶ್ವ ನಾಯಕತ್ವವನ್ನು ಗಳಿಸ್ಕೊಳ್ಬೇಕು. ಅತಿ ಹೆಚ್ಚು ಬಡತನ ಇರುವಂಥ, ಅತಿ ಹೆಚ್ಚು ಬಡವರು ಇರತಕ್ಕಂಥ ರಾಷ್ಟ್ರ ವಿಶ್ವ ಕಲ್ಯಾಣದ ಕನಸನ್ನು ಹೊತ್ತು ಮಾತನಾಡಿದ್ರೆ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳು ನಗಾಡ್ತವೆ. ಒಂದು ಮಾತನ್ನು ಹೇಳೋರು ನಮ್ಮ ರಾಮಚಂದ್ರೇಗೌಡರು, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿದ್ವಂದ್ವಂ ದೈವೋ ದುರ್ಬಲ ಘಾತಕಃ ಅಂಥೇಳಿ. ದೇವರಿಗೆ ಕುದುರೆ ಬಲಿ ಕೊಡ್ಲಾ ಅಂತ ಕೇಳಿದ್ರಂತೆ, ಬೇಡ ಅಂತಂತೆ. ಆನೆ ಅಂತ ಅಯ್ಯೋ ಬೇಡ ಅಂತಂತೆ. ಹುಲಿ ಅಂದರೆ ಬೇಡಪ್ಪ. ಕುರಿನ ಅಂದ್ರೆ ಆಗ್ಬೋದು ಅಂತಂತೆ. ನಾವು ಕುರಿಗಳಾಗಿ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಬೋಧನೆ ಮಾಡಿದ್ರೆ ಒಂದೇ ಹೊಡೆತಕ್ಕೆ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ. ಆದರೆ ನಾವು ಸಿಂಹ ಸದೃಶರಾಗಬೇಕು. ಆ ರೀತಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲಬೇಕು ಅಂದರೆ ಭಾರತ ಬಡತನದ ವಿರುದ್ಧನೂ ಹೋರಾಟ ಮಾಡಿ ಆ ಬಡತನವನ್ನು ಸೋಲಿಸಿ ವಿಶ್ವ ನಾಯಕತ್ವವನ್ನು ಪಡಿಬೇಕು. ಯುವಜನರ ಕನಸುಗಳಿಗೆ ಅವಕಾಶ ಕೊಡ್ತಕ್ಕಂಥ ಭಾರತ ಆಗಬೇಕು. ಮೋದಿಯವರು ಅದಕ್ಕಾಗಿಯೇ ಸ್ಟಾರ್ಟಪ್ ಅಂತ ತಂದರು. ನ್ಯೂ ಇಂಡಿಯಾದ ಕಾನ್ಸೆಪ್ಟ್ನ ಜನರ ಮುಂದಿಟ್ಟರು. 140 ಕೋಟಿ ಜನರಿಗೆ ಅದೊಂದು ರಾಷ್ಟ್ರೀಯ ಸಂಕಲ್ಪ ಆಗಬೇಕು. ನಮಗಿರುವ ಸಾಮರ್ಥ್ಯವನ್ನು ಏನು ಅಂತ ಗುರುತಿಸಬೇಕು. ಅತ್ಯಂತ ಹೆಚ್ಚು ಯುವಕರಿರೋದು ನಮ್ಮ ಸಾಮರ್ಥ್ಯ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ನಮ್ಮ ಸಾಮರ್ಥ್ಯ. ಪುರಾತನ ಸಂಸ್ಕೃತಿಯನ್ನು ಹೊಂದಿರೋದು ನಮ್ಮ ಸಾಮರ್ಥ್ಯ. ವಿಶ್ವದೃಷ್ಟಿಯನ್ನು ಹೊಂದಿರತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿದ್ದೀವಿ. ಬಹುತೇಕ ಜಗತ್ತಿನ ರಾಷ್ಟ್ರಗಳು ಅಲ್ಪದೃಷ್ಟಿಯನ್ನು ಹೊಂದಿರುವಂಥ ಸಂಸ್ಕೃತಿಯನ್ನು ಹೊಂದಿದ್ರೆ ಭಾರತ ವಿಶ್ವದೃಷ್ಟಿಯನ್ನು ಹೊಂದಿರತಕ್ಕಂಥ ಸಂಸ್ಕೃತಿಯನ್ನು ಹೊಂದಿದೆ. ಅದು ನಮ್ಮ ಸಾಮರ್ಥ್ಯ. ತಂತ್ರಜ್ಞಾನ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ನಾವು. ತಂತ್ರಜ್ಞಾನ ಮತ್ತು ತಂತ್ರಜ್ಞರು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಸಂಸ್ಥೆಗಳನ್ನು ಮುನ್ನಡೆಸ್ತಿರೋದ್ರೊಳಗೆ ಅಗ್ರಗಣ್ಯರು ಯಾರು ಅಂತ ಹೇಳಿದ್ರೆ ನಾವು ಭಾರತೀಯ ಮೂಲದವರು ಜಗತ್ತಿನ ಅಗ್ರಗಣ್ಯ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಭಾರತೀಯ ಮೂಲದವರಿಗಿದೆ. ಹಾಗೆಯೇ ಆರ್ಥಿಕ ಸ್ಥಿತಿ ಪ್ರೊಜೈಲ್ 5 ಎಕಾನಮಿಯಿಂದ ಇಲ್ಲಿ ಬರ್ತಿದ್ರಿ 2011ರಲ್ಲಿ ಭಾರತ ಪ್ರೊಜೈಲ್ 5 ಎಕಾನಮಿ, ಇವತ್ತು ವರ್ಲ್ಡ್ 4th ಲಾರ್ಜೆಸ್ಟ್ ಎಕಾನಮಿ, ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿ, ಜಾಗತಿಕ ಗೌರವ. ಒಂದು ಕಾಲದಲ್ಲಿ ಡರ್ಟಿ ಇಂಡಿಯನ್ ಅಂತಿದ್ರು, ಇವತ್ತು ಆರ್ ಯು ಇಂಡಿಯನ್ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ಜಗತ್ತಿನ ಎಲ್ಲೂ ಹೋದರೂ ಕೂಡ ಭಾರತ್ ಮಾತಾ ಕಿ ಅನ್ನೋ ಘೋಷಣೆ ಕೇಳುತ್ತೆ. ಎಲ್ಲಿ ಹೋದರೂ ನಮ್ಮ ಪ್ರಧಾನಿಯನ್ನು ಕುರಿತು ಮೋದಿ ಅಂತ ಉದ್ಗಾರವನ್ನು ತೆರೆಯೋದನ್ನು ನಾವು ಕೇಳ್ತೇವೆ. ಜಗತ್ತಿನ ರಾಷ್ಟ್ರಪತಿಗಳು ಮೋದಿಯ ಬರುವಿಕೆಗಾಗಿ ಕಾಯ್ತಾರೆ. ಅವ್ರ ಜೊತೆಗೆ ಸೆಲ್ಫಿ ತಗೊಳ್ಳೋದು ಒಂದು ಹೆಮ್ಮೆಯ ವಿಷಯ ಆಗುತ್ತೆ. ಸೆಲ್ಫಿ ತೆಗೆದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅಮೇರಿಕಾದ ಅಧ್ಯಕ್ಷ ಹೋಗಬೇಕಾದ್ರೆ ಮೋದಿಯವರ ಹತ್ರ ಬಂದು ಮಾತಾಡಿಸಿ, ಅವರಿರೋ ಜಾಗಕ್ಕೆ ಬಂದು ಮಾತಾಡಿಸಿ ಹೋಗ್ತಾರೆ. ಇನ್ಯಾವುದೋ ದೇಶದ ಪ್ರಧಾನಮಂತ್ರಿ ಇವರು ಬಂದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದು ಜಾಗತಿಕ ನಾಯಕತ್ವ ನಮಗೆ ಕೊಟ್ಟಿರ್ತಕ್ಕಂಥ ಗೌರವ. ಇನ್ನು BJP ಕಾರ್ಯಕರ್ತರಾಗಿ ನಾವು ಸಮಾಜದ ವಿಶ್ವಾಸವನ್ನು ಗಳಿಸಬೇಕು. ಆ ವಿಶ್ವಾಸ ಗಳಿಸ್ಕೊಳ್ಳಿಕ್ಕೆ ಸಿದ್ಧಾಂತಬದ್ಧತೆ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಈ ಪ್ರಶಿಕ್ಷಣ ವರ್ಗ ನಮಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಹೇಳ್ಕೊಡುತ್ತೆ. ಇಲ್ಲೇ ಎಲ್ಲ ಬಂದ್ಬಿಡುತ್ತೆ, ಸಾಫ್ಟ್ವೇರ್ ತಗೊಂಡು ಅಡಾಪ್ಟ್ ಮಾಡ್ಕೊಂಡು ಹೋಗೋದಲ್ಲ. ಇಲ್ಲಿ ಕೆಲವು ವಿಚಾರಗಳು ನಮಗೆ ತಲುಪ್ತವೆ. ಅದನ್ನು ನಮ್ಮ ಸಂಘಟನಾ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿನ ಜೊತೆಗೆ ಅದನ್ನು ಜೋಡಿಸ್ಕೊಂಡು ಜೀವನ ಪರ್ಯಂತ ರಾಷ್ಟ್ರೀಯ ಉದ್ದೇಶಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ
ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಜೋಡಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತರು ನಾವು ಅನ್ನೋದನ್ನು ಮನಗಂಡು ನಾವು ಕೇವಲ ಚುನಾವಣೆಗಾಗಿ ಕೆಲಸ ಮಾಡದೆ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಒಂದು ಪ್ರಶಿಕ್ಷಣ ವರ್ಗದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಆರಂಭಿಕವಾಗಿರೋದನ್ನು ರಾಜಕೀಯ ಜಸ್ಟ್ ಟಚ್ ಮಾಡಿ ಕೆಲವು ಸಂಗತಿಗಳು ನಿಮ್ಮ ನಡುವೆ ಹಂಚಿಕೊಂಡಿದ್ದೇನೆ. 2 ದಿನದ ಪ್ರಶಿಕ್ಷಣ ವರ್ಗ ಚೆನ್ನಾಗಿ ನಡೀಲಿ, ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ. ಸಣ್ಣ ಸಣ್ಣ ಅಂಶಗಳು ಕೂಡ ನಮ್ಮ ಬದುಕಿನ ಬದಲಾವಣೆಗೆ ಪ್ರೇರಣೆಯನ್ನು ಕೊಡ್ತವೆ. ಸಕಾರಾತ್ಮಕವಾಗಿ ನಾವೆಲ್ಲರೂ 2 ದಿನ ಇಲ್ಲಿದ್ದು ಈ ಪ್ರಶಿಕ್ಷಣ ವರ್ಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು ಅಂಥೇಳಿ ಆಶಯವನ್ನು ವ್ಯಕ್ತಪಡಿಸಿ ಎಲ್ರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ.